ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು, ರಾಜ್ಯ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆಗೆ ಸಂಬಂಧಿಸಿದಂತೆ ಅಧಿಕೃತವಾಗಿರುವಂಥ ಆದೇಶವನ್ನು ಇಂದು ಕರ್ನಾಟಕ ಸರ್ಕಾರದ ಕಡೆಯಿಂದ ರಿಲೀಸ್ ಮಾಡಲಾಗಿದೆ. ಎಸ್, ಫೈನಲಿ ರಾಜ್ಯ ಸರ್ಕಾರಿ ನೌಕರರ ಒಂದು ತುಟ್ಟಿ ಭತ್ಯೆ ಏನು 4-5 ತಿಂಗಳಿಂದ ಡಿಲೇ ಆಗ್ತಾ ಇತ್ತು, ಅದಕ್ಕೆ ಸಂಬಂಧಿಸಿದಂತೆ ಆಲ್ರೆಡಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಡೆಯಿಂದ ಪತ್ರಗಳನ್ನು ಕೂಡ ಬರೆಯಲಾಗಿತ್ತು ಮತ್ತು ರಾಜ್ಯದಲ್ಲಿ ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇರುವಂಥದ್ದು. ರಾಜ್ಯ ಸರ್ಕಾರಿ ನೌಕರರಿಗೆ ಬರಬೇಕಾಗಿರುವಂಥ ತುಟ್ಟಿ ಭತ್ಯೆಯನ್ನು ಸರ್ಕಾರ ವಿಳಂಬ ಮಾಡ್ತಾ ಇರುವಂಥದ್ರ ಬಗ್ಗೆ ಖಂಡಿಸಿ ಹಲವಾರು ನೌಕರರು ತಮ್ಮ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಸೊ ಫೈನಲ್ ಆಗಿ ಸರ್ಕಾರದ ಕಡೆಯಿಂದ ಅಧಿಕೃತವಾಗಿರುವಂಥ ಆದೇಶ ಬಂದಿದೆ. ಸ್ಕ್ರೀನಲ್ಲಿ ಆದೇಶದ ಒಂದು ಪ್ರತಿಯನ್ನು ಕೂಡ ನೀವು ನೋಡ್ತಾ ಇದ್ದೀರಾ, ಡೇಟ್ ಕೂಡ ನೀವು ನೋಡ್ಬೋದು, ಇವತ್ತಿನ ಒಂದು ಡೇಟ್ ಇದೆ. ಸೊ ಹಾಗಾಗಿ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ನಿಮ್ಮೊಂದಿಗೆ ಇವತ್ತಿನ ವಿಡಿಯೋದಲ್ಲಿ ಹಂಚಿಕೊಳ್ತಾ ಇದ್ದೇವೆ. ಯಾರಿಗೆಲ್ಲ ಅಪ್ಲೈ ಆಗುತ್ತೆ, ಯಾವಾಗಿನಿಂದ ಪೂರ್ವಾನ್ವಯವಾಗುವಂತೆ ಈ ಒಂದು ತುಟ್ಟಿ ಭತ್ಯೆಯನ್ನು ರಿಲೀಸ್ ಮಾಡಲಾಗ್ತಾ ಇದೆ, ಏನು 4-5 ತಿಂಗಳ ಅರಿಯರ್ಸ್ ಇದೆ, ಅದು ಯಾವಾಗ ಸರ್ಕಾರಿ ನೌಕರರ ಒಂದು ಅಕೌಂಟ್ಗೆ ಬರಲಿದೆ, ಅದೇ ರೀತಿಯಾಗಿ ಇದರ ಒಂದು ಬೆನಿಫಿಟ್ ಇದೇ ತಿಂಗಳಲ್ಲಿ ಅಂದರೆ ನವೆಂಬರ್ ತಿಂಗಳಲ್ಲಿಯೇ ಸಿಗಲಿದೆಯಾ ಅಥವಾ ಇಲ್ಲ, ಈ ಎಲ್ಲ ಒಂದು ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಸವಿಸ್ತಾರವಾಗಿರುವಂತಹ ಒಂದು ಉತ್ತರವನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಪಡೆಯೋಣ. ಸೊ ಹಾಗಾಗಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಆಲ್ ರೈಟ್. ಸೊ ಸ್ನೇಹಿತರೆ, ನಮಗೆಲ್ಲರೂ ಕೂಡ ಗೊತ್ತಿರುವಂಥದ್ದು, 7ನೇ ವೇತನ ಆಯೋಗದ ನಂತರ ರಾಜ್ಯ ಸರ್ಕಾರಿ ನೌಕರರಿಗೆ ವೇತನದಲ್ಲಿ ಹೆಚ್ಚಳ ಮಾಡುವಂಥ ಒಂದು ಕಂಪೋನೆಂಟ್ ಅಂದರೆ ತುಟ್ಟಿ ಭತ್ಯೆ. ಆ್ಯಂಡ್ ನಮಗೆಲ್ಲರೂ ಕೂಡ ಗೊತ್ತಿರುವಂಥದ್ದು, 7ನೇ ವೇತನ ಆಯೋಗದ ಅಡಿಯಲ್ಲಿ ರಾಜ್ಯ ಸರ್ಕಾರಿ ನೌಕರರ ಒಂದು ತುಟ್ಟಿ ಭತ್ಯೆ ಏನಿದೆ ಭರ್ಜರಿಯಾಗಿ ಏರಿಕೆ ಆಗುವಂಥದ್ದು. ಏನಕ್ಕಂದರೆ ಆಲ್ರೆಡಿ 31% DAನ ಬೇಸಿಕ್ಕೊಂದಿಗೆ ಮೆರ್ಜ್ ಮಾಡಲಾಗಿದೆ. ಅದರ ಜೊತೆಗೇ 27.5% ಫಿಟ್ಮೆಂಟನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ನೀಡೋ ಮುಖಾಂತರ ಸುಮಾರು 58.5% ನೌಕರರ ವೇತನದಲ್ಲಿ ಟೋಟಲ್ ಆಗಿರುವಂಥ ಒಂದು ಏರಿಕೆಯನ್ನು ಆಗೋದಕ್ಕೆ 7ನೇ ವೇತನ ಆಯೋಗ ಕಾರಣವಾಯಿತು. ಸೊ ಅದಾದ ನಂತರ ರಾಜ್ಯ ಸರ್ಕಾರಿ ನೌಕರರ ಮಿನಿಮಮ್ ವೇತನ ಏನು 17,000 ಇತ್ತು, ಅದು 27,000 ರೂಪಾಯಿಗೆ ಇನ್ಕ್ರೀಸ್ ಆಯಿತು. ಗ್ರೂಪ್ ಡಿ ಸರ್ಕಾರಿ ನೌಕರರ ಒಂದು ಕನಿಷ್ಠ ವೇತನ ಇವಾಗ 27,000 ರೂಪಾಯಿ ಆಗಿರುವಂಥದ್ದು. ಸೊ ಹಾಗಾಗಿ ಈ ಒಂದು DA ಇನ್ಕ್ರೀಸ್ ಏನಿದೆ ಇದು ತುಂಬ ಸ್ಪೆಷಲ್ ಆಗಿರುವಂಥದ್ದು. 7ನೇ ವೇತನ ಆಯೋಗದ ಅಡಿಯಲ್ಲಿ ಸರ್ಕಾರಿ ನೌಕರರ ವೇತನ ಭತ್ಯೆಗಳೇನು ಪರಿಷ್ಕರಣೆ ಆಗಿದೆ, ಆ ಒಂದು ಪರಿಷ್ಕರಣೆ ಆಗಿರುವಂತಹ ವೇತನ ಮತ್ತು ಭತ್ಯೆಗಳ ಮೇಲೆ ಈ ಒಂದು ತುಟ್ಟಿ ಭತ್ಯೆ ಅನ್ವಯವಾಗೋದ್ರಿಂದ ಸರ್ಕಾರಿ ನೌಕರರಿಗೆ ಈ ಒಂದು ತುಟ್ಟಿ ಭತ್ಯೆಯಲ್ಲಿ ಹೆಚ್ಚಿನ ಲಾಭ ಸಿಗಲಿದೆ. ಗ್ರೂಪ್ ಡಿ ಸರ್ಕಾರಿ ನೌಕರರಿಗೆ ಎಷ್ಟು ಹೆಚ್ಚಳ ಆಗಲಿದೆ, ಗ್ರೂಪ್ ಬಿ ನೌಕರರಿಗೆ ಎಷ್ಟಾಗುತ್ತೆ, ಗ್ರೂಪ್ ಎ ನೌಕರರಿಗೆ ಎಷ್ಟಾಗುತ್ತೆ, ಅದೇ ರೀತಿಯಾಗಿ ಗ್ರೂಪ್ ಡಿ ನೌಕರರಿಗೆ, ಗ್ರೂಪ್ ಸಿ ನೌಕರರಿಗೆ ತುಟ್ಟಿ ಭತ್ಯೆಯಲ್ಲಿ ಎಷ್ಟು ಹೆಚ್ಚಳ ಆಗಲಿದೆ, ನಿಮ್ಮ ಒಂದು ಬೇಸಿಕ್ಗೆ ತಕ್ಕಂತೆ ಎಷ್ಟು ಹೆಚ್ಚಳ ಆಗಲಿದೆ, ಈ ಎಲ್ಲ ಒಂದು ವಿಷಯಗಳನ್ನು ಒಂದೊಂದಾಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಅದ್ರ ಜೊತೆಗೇ ಹಲವಾರು ಜನರಿಗೆ ಒಂದು ಪ್ರಶ್ನೆ ಇರುತ್ತೆ, ಈ ಒಂದು ತುಟ್ಟಿ ಭತ್ಯೆ ಏರಿಕೆ ಪೆನ್ಷನ್ಸ್ಗೆ ಅಥವಾ ಏನು ನಿವೃತ್ತ ನೌಕರರಿದ್ದಾರೆ ಅವರಿಗೂ ಕೂಡ ಅಪ್ಲೈ ಆಗುತ್ತಾ ಅಥವಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ. ಡೆಫಿನೆಟ್ಲಿ ಎಲ್ಲರಿಗೂ ಕೂಡ ಇದು ಅಪ್ಲೈ ಆಗುತ್ತೆ. ಪ್ರೆಸೆಂಟಾಗಿ ಕೆಲಸ ಮಾಡುತ್ತಿರುವಂತಹ ಸರ್ಕಾರಿ ನೌಕರರಾಗಿರ್ಬೋದು, ಆಲ್ರೆಡಿ ಕೆಲಸ ಮಾಡಿ ನಿವೃತ್ತರಾಗಿ ಪೆನ್ಷನನ್ನು ಪಡಿತಾ ಇರುವಂತಹ ಸರ್ಕಾರಿ ನೌಕರರಾಗಿರ್ಬೋದು, ಎಲ್ಲರಿಗೂ ಕೂಡ ಈ ಒಂದು ತುಟ್ಟಿ ಭತ್ಯೆ ಅನ್ನೋದು ಅಪ್ಲೈ ಆಗುತ್ತೆ. ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆ ರೂಪದಲ್ಲಿ ಸಂಬಳದಲ್ಲಿ ಏರಿಕೆ ಆದರೆ ನಮ್ಮ ಒಂದು ಪಿಂಚಣಿದಾರರಿಗೆ ಏನು ಡಿಯರೆನ್ಸ್ ರಿಲೀಫ್ ಅಂತ ಕರಿತೀವಿ, ಆ ಒಂದು ಫಿಟ್ಮೆಂಟಲ್ಲಿ ಏರಿಕೆ ಆಗುತ್ತೆ. ಸೊ ಎಷ್ಟು ಪರ್ಸೆಂಟ್, ಅರೌಂಡ್ 3% ಏನು ಇವ್ರಿಗೆ ಇನ್ಕ್ರೀಸ್ ಆಗುತ್ತೆ, ಅಷ್ಟೇ ಪರ್ಸೆಂಟ್ ಪಿಂಚಣಿದಾರರಿಗೂ ಕೂಡ ಇನ್ಕ್ರೀಸ್ ಆಗುತ್ತೆ. ಈವನ್ ಫ್ಯಾಮಿಲಿ ಪೆನ್ಷನರ್ಸ್ಗೂ ಕೂಡ ಇನ್ಕ್ರೀಸ್ ಆಗುತ್ತೆ. ಆ ಒಂದು ವಿಷಯದಲ್ಲಿ ಯಾವುದೇ ರೀತಿಯಾದಂಥ ತಾರತಮ್ಯ ಇರೋದಿಲ್ಲ. ಸೊ ಇದು ಕ್ಲಿಯರ್ ಆಗಿರುವಂಥ ಮೆಸೇಜ್. ಸೊ ಇನ್ನು ಗೌರ್ಮೆಂಟ್ ಆರ್ಡರ್ ಕೂಡ ನಮ್ಮ ಸ್ಕ್ರೀನಲ್ಲಿ ಇರುವಂಥದ್ದು, ಅದನ್ನು ಒಂದೊಂದಾಗಿ ನಾವು ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋಗೋಣ. ಆಲ್ರೆಡಿ ನಾನು ಹೇಳಿರುವಂಥ ಎಲ್ಲ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋ ಮುಗಿಯುವಷ್ಟರಲ್ಲಿ ನಮಗೆಲ್ಲರಿಗೂ ಕೂಡ ಪ್ರಶ್ನೆಯನ್ನು ಉತ್ತರಗಳು ಸಿಕ್ಕಿರುತ್ತೆ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟಲ್ಲಿ ಕೂಡ ಕೇಳಬಹುದು. ಅದಕ್ಕೆ ಸಂಬಂಧಿಸಿದಂತೆ ಕ್ಲಾರಿಫಿಕೇಷನ್ನ ಕೊಡುವಂಥ ಒಂದು ಕೆಲಸವನ್ನು ನಾವು ಖಂಡಿತವಾಗಿಯೂ ಮಾಡ್ತೇವೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡ್ತಾ ಇರುವಂಥದ್ದು ಸರ್ಕಾರಿ ಆದೇಶದಲ್ಲಿ ಏನು ಬರೆದಿದ್ದಾರೆ, ಪ್ರೊಸೀಡಿಂಗ್ಸ್ ಆಫ್ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ ಸರ್ಕಾರದ ನಡಾವಳಿಗಳು ಅಂತ ಅರ್ಥ. ರಿವಿಷನ್ ಆಫ್ ರೇಟ್ಸ್ ಆಫ್ ಡಿಯರೆನ್ಸ್ ಅಲವೆನ್ಸ್ ಪೇಯಬಲ್ ಇನ್ 2024, ರಿವೈಸ್ಡ್ ಪೇ ಸ್ಕೇಲ್ಸ್ ಆ್ಯಂಡ್ ರಿವೈಸ್ಡ್ ಪೆನ್ಷನ್ ರಿಜಿಸ್ಟ್ರೇಷನ್ ಅಂತ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಸರ್ಕಾರಿ ನೌಕರರ ಮತ್ತು ಪಿಂಚಣಿದಾರರ ತುಟ್ಟಿ ಭತ್ಯೆಯನ್ನು ಇನ್ಕ್ರೀಸ್ ಮಾಡಿದ್ದಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿರುವಂಥ ಆದೇಶವನ್ನು ಕರ್ನಾಟಕ ಸರ್ಕಾರದ ಕಡೆಯಿಂದ ರಿಲೀಸ್ ಮಾಡಲಾಗ್ತಾ ಇದೆ.
ಸೊ ಪ್ರಿಯಂಬಲ್ ಬಂದ್ಬಿಟ್ಟು ಇನ್ ದ ಲೈಟ್ ಆಫ್ ರೆಕಮೆಂಡೇಶನ್ಸ್ ಆಫ್ ದಿ 7th ಸ್ಟೇಟ್ ಪೇ ಕಮಿಷನ್ ಕಾನ್ಸ್ಟಿಟ್ಯೂಟೆಡ್ ಬೈ ದಿ ಸ್ಟೇಟ್ ಗೌರ್ಮೆಂಟ್ a policy decision has been taken to implement the recommendations of the pay commission pertaining to revision of pay scales and pensions ಅಂತ. Accordingly, in government orders dated 23/8/2024 and 28/8/2024 read at 1 and 2 above respectively, detailed orders were issued implementing the 2024 revised pay scales and revised pension with effect from 1/8/2024. 1/8/2024ರಿಂದ ಆರ್ಥಿಕವಾಗಿ ಅನ್ವಯವಾಗುವಂತೆ ಈ ಒಂದು ತುಟ್ಟಿ ಭತ್ಯೆಯನ್ನು ಹೆಚ್ಚಳ ಮಾಡುವುದಕ್ಕೆ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ ಅಂತ ಹೇಳ್ತಿದ್ದಾರೆ. In the government order dated 23/8/2024, pensioners provisions are also made to regulate the grant of dearance allowance to state government employees and state government pensioners ಅಂತ. The state government have considered the orders of Government of India related to 3 and 4 above, revising the rates of dearance relief and dearance relief to the central government employees. ಅಕಾರ್ಡಿಂಗ್ಲಿ ದ ಫಾಲೋವಿಂಗ್ ಆರ್ಡರ್ಸ್ ಆರ್ ಇಶ್ಯೂಡ್ ಅಂತ. ಕೇಂದ್ರ ಸರ್ಕಾರ ಯಾವ ರೀತಿಯಾದಂಥ ಡಿಸಿಷನ್ ತೆಗೆದುಕೊಂಡಿದೆ ಆ ಒಂದು ಡಿಸಿಷನ್ಗೆ ತಕ್ಕಂತೆ ನಾವು ಕೂಡ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆಯನ್ನು ಇನ್ಕ್ರೀಸ್ ಮಾಡೋದಕ್ಕೆ ಸಂಬಂಧಿಸಿದಂತೆ ಒಂದು ಅಧಿಕೃತವಾಗಿರುವಂಥ ಆರ್ಡರನ್ನು ರಿಲೀಸ್ ಮಾಡೋದಕ್ಕೆ ಮುಂದೆ ಬರ್ತಾ ಇದ್ದೇವೆ ಅನ್ನೋ ಒಂದು ಮಾತನ್ನು ಇಲ್ಲಿ ಸರ್ಕಾರ ತಿಳಿಸ್ತಾ ಇದೆ. ಸೊ ಅದ್ರ ಜೊತೆಗೇನೆ ಹೇಳ್ತಾ ಹೋಗುತ್ತೆ ಗೌರ್ಮೆಂಟ್ ಆರ್ಡರ್ ನಂಬರ್ ಆ್ಯಂಡ್ ಡೇಟ್ ನೋಡ್ತಾ ಇರುವಂಥದ್ದು ನೀವು ಇಂದಿನ ಒಂದು ತಾರೀಕು. ಗೌರ್ಮೆಂಟ್ ಆರ್ ಪ್ಲೀಸ್ಡ್ to enhance the rates of dearance allowance payable to the state government employees on the 2024 revised state pay scales from the existing 8.50% to 10.75% of the basic pay with effect from 1st July 2024. ಇದೇ ಕ್ಲಿಯರ್ ಆಗಿರುವಂಥ ಆದೇಶ. ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆಯನ್ನು 2024ರ ರಿವೈಸ್ಡ್ ಪೇ ಸ್ಕೇಲ್ ಇದೆ, 7th ಪೇ ಸ್ಕೇಲ್ ಏನಿದೆ ಅದರ ಅಡಿಯಲ್ಲಿ ಹೆಚ್ಚಳ ಮಾಡುವುದಕ್ಕೆ ನಾವು ಹರ್ಷಿಸುತ್ತೇವೆ ಅನ್ನೋದು ಮಾತನ್ನು ಹೇಳ್ತಿದ್ದಾರೆ. ಎಲ್ಲಿಂದ ಎಲ್ಲಿಗೆ ಇನ್ಕ್ರೀಸ್ ಆಯಿತು ಅಂತ ನೀವು ಪ್ರಶ್ನೆ ಕೇಳಿದ್ರೆ 8.50%ಇಂದ 10.75%. ಕರೆಂಟ್ಲಿ ನಮಗೆ ನಡೀತಾ ಇರುವಂಥ ಒಂದು ತುಟ್ಟಿ ಭತ್ಯೆ ಬಂದ್ಬಿಟ್ಟು 8.50%. ಇದನ್ನು ಇನ್ಕ್ರೀಸ್ ಮಾಡಿ 10.75% ಅಂದರೆ 2.25%ನ ಏರಿಕೆಯನ್ನು ಇಲ್ಲಿ ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆಯಲ್ಲಿ 1st ಜುಲೈ 2024ರಿಂದ ಕಾಲ್ಪನಿಕವಾಗಿ ಅನ್ವಯವಾಗುವಂತೆ ಇಲ್ಲಿ ಇಂಪ್ಲಿಮೆಂಟ್ ಮಾಡಲಾಗಿದೆ. ಇದರಲ್ಲೂ ಕೂಡ ಒಂದು ಟ್ವಿಸ್ಟ್ ಇದೆ. ಜುಲೈ 2024ರಿಂದಲೇ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆ ಬರಬೇಕಿರುವಂಥದ್ದು. ಕಾರಣ ರಾಜ್ಯ ಸರ್ಕಾರದ ನಿಯಮಾವಳಿ ಪ್ರಕಾರ ಅಥವಾ ಕೇಂದ್ರ ಸರ್ಕಾರದ ನಿಯಮಾವಳಿ ಪ್ರಕಾರ ಯಾವುದೇ ಒಂದು ರಾಜ್ಯ ಸರ್ಕಾರಿ ನೌಕರರಾಗಲಿ ಅಥವಾ ಕೇಂದ್ರ ಸರ್ಕಾರಿ ನೌಕರರಾಗಲಿ ಅವರಿಗೆ ತುಟ್ಟಿ ಭತ್ಯೆಯನ್ನು ಪ್ರತಿ 6 ತಿಂಗಳಿಗೊಮ್ಮೆ ರಿವೈಸ್ ಮಾಡುವಂಥದ್ದು. ಅಂದರೆ ಜನವರಿಯಲ್ಲಿ ತುಟ್ಟಿ ಭತ್ಯೆ ರಿವೈಸ್ ಆದರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಮತ್ತು ಜುಲೈಗೆ 6 ತಿಂಗಳು, ಜೂನಲ್ಲಿ 6 ತಿಂಗಳು ಕಂಪ್ಲೀಟ್ ಆಗುತ್ತೆ. ಜುಲೈನಲ್ಲಿ ಇನ್ನೊಂದು ತುಟ್ಟಿ ಭತ್ಯೆಯಲ್ಲಿ ಏರಿಕೆ ಮಾಡಬೇಕಾಗಿರುವಂಥದ್ದು. ಅಗೇನ್ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್ ಕಳೆದೋದ್ರೆ ಜನವರಿಯಲ್ಲಿ ಮತ್ತೊಂದು ತುಟ್ಟಿ ಭತ್ಯೆಯನ್ನು ಸರ್ಕಾರಿ ನೌಕರರಿಗೆ ಮಾಡಬೇಕಾಗಿರುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ. ಸೊ ಇವಾಗ ನವೆಂಬರ್ ನಡೀತಾ ಇದೆ, ಡಿಸೆಂಬರ್ ಆದಮೇಲೆ ಜನವರಿಯಲ್ಲಿ ಮತ್ತೊಂದು ತುಟ್ಟಿ ಭತ್ಯೆಯನ್ನು ಸರ್ಕಾರಿ ನೌಕರರಿಗೆ ಏರಿಕೆ ಮಾಡಲಾಗುತ್ತೆ. ಈ ಒಂದು ತುಟ್ಟಿ ಭತ್ಯೆ 5 ತಿಂಗಳಿನಿಂದ ಡಿಲೇ ಆಗಿರುವಂಥದ್ದು. ಮುಂದಿನ ಒಂದು ತುಟ್ಟಿ ಭತ್ಯೆ ಖಂಡಿತವಾಗಿಯೂ ಕೂಡ ಆ ರೀತಿ ಆಗೋದಿಲ್ಲ. ರಾಜ್ಯ ಸರ್ಕಾರಿ ನೌಕರರ ಎಲೆಕ್ಷನ್ಸ್ಗಳಿರೋದ್ರಿಂದ ಈ ರೀತಿಯಾದಂಥ ಡಿಲೇ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಏನಕ್ಕಂದರೆ ಸರ್ಕಾರದ ಮೇಲೆ ಪ್ರಾಪರ್ ಆಗಿರುವಂಥ ಪ್ರೆಷರ್ ಹಾಕೋದಕ್ಕೆ ಆಗದೇ ಇರೋ ಕಾರಣ ಸರ್ಕಾರ ಇಷ್ಟೊಂದು ಡಿಲೇ ಮಾಡಿದೆ ಅಂತ. ಬಟ್ ಆವಾಗ ಎಲೆಕ್ಷನ್ಸ್ಗಳೆಲ್ಲ ಮುಗಿದಿರುತ್ತೆ. ಸೊ ಹಾಗಾಗಿ ಜನವರಿಯಲ್ಲಿ ಬರಬೇಕಾಗಿರುವಂಥ ತುಟ್ಟಿ ಭತ್ಯೆ ಡಿಲೇ ಆಗದೇನೆ ಜನವರಿಯಲ್ಲಿಯೇ ಪಡೆಯುವಂಥ ಒಂದು ಸಂಪೂರ್ಣ ಭರವಸೆಯನ್ನು ಇಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ನೀಡಲಾಗಿದೆ. ಸೊ ಇಲ್ಲಿ ಒಂದು ಡಿಫ್ರೆನ್ಸ್ ಏನಿದೆ, ಉಳಿದಂಥ ಎಲ್ಲ ಒಂದು ತುಟ್ಟಿ ಭತ್ಯೆಗಳನ್ನು ಜನವರಿಯಿಂದ ಪೂರ್ವಾನ್ವಯವಾಗಿ ಮತ್ತು ಜುಲೈಯಿಂದಲೇ ಪೂರ್ವಾನ್ವಯವಾಗುವಂತೆ ನೀಡಲಾಗ್ತಾ ಇತ್ತು. ಆದರೆ ಈ ಒಂದು ತುಟ್ಟಿ ಭತ್ಯೆಯನ್ನು ಆಗಸ್ಟ್ನಿಂದ ಪೂರ್ವಾನ್ವಯವಾಗುವಂತೆ ನೀಡಲಾಗ್ತಾ ಇದೆ. ಅಂದರೆ 1 ತಿಂಗಳ ಲಾಸ್ ಏನಿದೆ, ಜುಲೈ ತಿಂಗಳಲ್ಲಿ ಬರಬೇಕಾಗಿರುವಂಥ ಅರಿಯರ್ಸ್ ಏನಿದೆ ಅದು ರಾಜ್ಯ ಸರ್ಕಾರಿ ನೌಕರರಿಗೆ ಸಿಗೋದಿಲ್ಲ. ಆ ಒಂದು ಅರಿಯರ್ಸನ್ನು ಸರ್ಕಾರ ಮುಟ್ಟುಗೋಲು ಹಾಕಿದಂತಾಗುತ್ತೆ. ಆಗಸ್ಟ್ನಿಂದಲೇ ಇದನ್ನು ಪೂರ್ವಾನ್ವಯವಾಗುವಂತೆ ಇಂಪ್ಲಿಮೆಂಟ್ ಮಾಡ್ತಾ ಇರೋದ್ರಿಂದ 7th ಪೇ ಸ್ಕೇಲ್ ಅಡಿಯಲ್ಲಿ ಏನು ಹೆಚ್ಚಿನ ಒಂದು ಬೇಸಿಕ್ ಇರುತ್ತೆ ಆ ಒಂದು ಬೇಸಿಕ್ಗೆ ತುಟ್ಟಿ ಭತ್ಯೆಯನ್ನು ಇಲ್ಲಿ ಸರ್ಕಾರ ನೀಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಸೊ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಹವೆವರ್ ದ ಮಾನಿಟರಿ ಬೆನಿಫಿಟ್ ಆಫ್ ದಿ ರಿವೈಸ್ಡ್ ರೇಟ್ಸ್ ಆಫ್ ಡಿಯರೆನ್ಸ್ ಅಲೋವೆನ್ಸ್ ಇಸ್ ಅಡ್ಮಿಸಬಲ್ ವಿತ್ ಎಫೆಕ್ಟ್ ಫ್ರಮ್ 1st August 2024 ಅಂತ. ಆಗಸ್ಟ್ ತಿಂಗಳಿಂದ ಈ ಒಂದು ಆರ್ಥಿಕ
ಏನು ಪರಿಣಾಮ ಇದೆ ಅದನ್ನು ನೀಡಲಾಗ್ತಾ ಇದೆ ಅಥವಾ ಆರ್ಥಿಕ ಬೆನಿಫಿಟನ್ನು ನೀಡಲಾಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ಇದಾದಮೇಲೆ ನೆಕ್ಸ್ಟ್ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತಾರೆ. ಯಾರಿಗೆಲ್ಲ ಅಪ್ಲೈ ಆಗುತ್ತೆ, ಯಾರಿಗೆಲ್ಲ ಇಲ್ಲ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಸರ್ಕಾರದ ಕಡೆಯಿಂದ ನೀಡಲಾಗಿದೆ. ಅದನ್ನು ಕೂಡ ನಾವು ನೋಡೋಣ. For the purpose of this order, the term basic pay means pay drawn by a government employee in the scale of pay applicable to the post held by him or includes stagnation increment, if any, granted to him above the maximum of the scale of pay in 2024 revised pay scales anta, personal pay, if any, granted to him under sub rule 3 of rule 7 read with the rule 3C of Karnataka civil service. And ನೆಕ್ಸ್ಟ್ ಪಾಯಿಂಟ್ ಏನು ಹೇಳ್ತಾ ಇದೆ, ಅಡಿಷನಲ್ ಇನ್ಕ್ರಿಮೆಂಟ್ ಇಫ್ ಎನಿ ಗ್ರಾಂಟೆಡ್ ಟು ಹಿಮ್ ಅಬೋವ್ ದಿ ಮ್ಯಾಕ್ಸಿಮಮ್ ಆಫ್ ದಿ ಪೇ ಸ್ಕೇಲ್ ಆಫ್ ಪೇ ಅಪ್ಲಿಕೇಬಲ್ ಟು ದಿ ಪೋಸ್ಟ್ ಅಂತ. ಫಾರ್ ದಿ ಪರ್ಪಸ್ ಆಫ್ ಗ್ರಾಂಟ್ ಆಫ್ ಡಿಯರೆನ್ಸ್ ಅಲವೆನ್ಸ್ ದ ಬೇಸಿಕ್ ಪೇ ಶಾಲ್ ನಾಟ್ ಇನ್ಕ್ಲೂಡ್ ಎನಿ ಎನ್ಯುಮಲೆಂಟ್ಸ್ ಅದರ್ ದ್ಯಾನ್ ದೋಸ್ ಸ್ಪೆಸಿಫೈಡ್ ಅಬೋವ್ ಅಂತ ಹೇಳ್ತಿದ್ದಾರೆ. ಅದಾದಮೇಲೆ 4ನೇ ಪಾಯಿಂಟ್ ಏನು ಹೇಳ್ತಿದ್ದಾರೆ, ಗೌರ್ಮೆಂಟ್ ಆರ್ ಆಲ್ಸೋ ಪ್ಲೀಸ್ ಟು ಎನ್ಹಾನ್ಸ್ ದಿ ಡಿಯರೆನ್ಸ್ ಅಲೋವೆನ್ಸ್ from existing 8.50% to 10.75% of the basic ಪೆನ್ಷನ್ ಆರ್ ಫ್ಯಾಮಿಲಿ ಪೆನ್ಷನ್. ನೋಡಿ, ಕ್ಲಿಯರ್ ಆಗಿ ರಾಜ್ಯ ಪಿಂಚಣಿದಾರರು ಮತ್ತು ಫ್ಯಾಮಿಲಿ ಪೆನ್ಷನರ್ಸ್ಗೂ ಕೂಡ ಇದು ಅಪ್ಲೈ ಆಗುತ್ತೆ ಅನ್ನೋದಕ್ಕೆ ಇದೇ ಒಂದು ಪ್ರೂಫ್ ಇಲ್ಲಿ ಸರ್ಕಾರದ ಕಡೆಯಿಂದಲೇ ಹೇಳಲಾಗ್ತಾ ಇದೆ. ರಾಜ್ಯದಲ್ಲಿ ಪೆನ್ಷನರ್ಸ್ ಮತ್ತು ಫ್ಯಾಮಿಲಿ ಪೆನ್ಷನರ್ಸ್ ಯಾರಿದ್ದಾರೆ ಅವರಿಗೂ ಕೂಡ 8.50% ಇಂದ 10.75%ಗೆ ಈ ಒಂದು ತುಟ್ಟಿ ಭತ್ಯೆಯನ್ನು ಇನ್ಫ್ಯಾಕ್ಟ್ ಡಿಯರೆನ್ಸ್ ರಿಲೀಫ್ DR ಅನ್ನು ನಾವು ಇನ್ಕ್ರೀಸ್ ಮಾಡೋದಕ್ಕೆ ಹರಿಸುತ್ತೇವೆ ಅನ್ನೋ ಒಂದು ಮಾತನ್ನು ಹೇಳ್ತಿದ್ದಾರೆ. with effect from 1st July 2024 to the state government pensioners or family pensioners as well as to the pensioners or family pensioners of the aided educational institutions whose pension or family pension is paid out of the consolidated fund of the state. However, the monetary benefit of the revised rates of dearance allowance is admissible with effect from 1st August 2024 ಅಂತ. ಅವರಿಗೂ ಕೂಡ ಆಗಸ್ಟ್ನಿಂದಲೇ ಇದರ ಒಂದು ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಫಾರ್ ದ ಪರ್ಪಸ್ ಆಫ್ ಗ್ರಾಂಟ್ ಆಫ್ ಡಿಯರೆನ್ಸ್ ಅಲವೆನ್ಸ್ ದ ಬೇಸಿಕ್ ಪೆನ್ಷನ್ ಆರ್ ಫ್ಯಾಮಿಲಿ ಪೆನ್ಷನ್ ಶಲ್ ನಾಟ್ ಇನ್ಕ್ಲೂಡ್ ಎನಿ ಅದರ್ ಇಮ್ಯುಲೆಂಟ್ಸ್ ನಾಟ್ ಸ್ಪೆಸಿಫೈಡ್ ಇನ್ ದಿ ರೂಲ್ 3 ಆಫ್ ದಿ KCSRP ರೂಲ್ಸ್ 2024 ಆ್ಯಂಡ್ ಆರ್ಡರ್ಸ್ ಇಶ್ಯೂಡ್ ದೇರ್ ಆಫ್ಟರ್ ಅಂತ. ಆ್ಯಂಡ್ 6ನೇ ಪಾಯಿಂಟ್ ಹೇಳ್ತಾ ಇದೆ, ದೀಸ್ ಆರ್ಡರ್ಸ್ ಆರ್ ಆಲ್ಸೋ ಅಪ್ಲಿಕೇಬಲ್ ಟು ದಿ ರಿಟೈರ್ಡ್ ಎಂಪ್ಲಾಯೀಸ್ ಆಫ್ ದಿ UGC AICTE ICAR ಸ್ಕೇಲ್ಸ್ ಆಫ್ ಪೇ ಅಂತ. ಅವರಿಗೂ ಕೂಡ ಈ ಒಂದು ತುಟ್ಟಿ ಭತ್ಯೆ ಹೆಚ್ಚಳ ಅಪ್ಲಿಕೇಬಲ್ ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ದೀಸ್ ಆರ್ಡರ್ಸ್ ವಿಲ್ ಅಪ್ಲೈ ಟು ಫುಲ್ ಟೈಮ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆಫ್ ಜಿಲ್ಲಾ ಪಂಚಾಯತ್ಸ್ ವರ್ಕ್ ಚಾರ್ಜ್ ಎಂಪ್ಲಾಯೀಸ್ ಆನ್ ರೆಗ್ಯುಲರ್ ಟೈಮ್ ಸ್ಕೇಲ್ಸ್ ಅಂತ, full time employees of the aided educational institutions and universities on regular time scales of the pay. And 8ನೇ ಪಾಯಿಂಟ್ ಹೇಳ್ತಾ ಇದೆ, separate orders will be issued in respect of employees on the UGC AICTE ICAR scales of pay and in respect of judicial officers on NJPC pay scale ಅಂತ ಹೇಳ್ತಿದ್ದಾರೆ. ಇವರಿಗೆಲ್ಲ ಸೆಪರೇಟ್ ಆರ್ಡರ್ಸ್ಗಳನ್ನು ಅಂದರೆ ಸೇಮ್ ಅಪ್ಲಿಕೇಬಲ್ ಆಗುತ್ತೆ, ಬಟ್ ಇನ್ನೊಂದು ಆರ್ಡರನ್ನು ಅವರಿಗಾಗಿ ಮತ್ತೆ ರಿಲೀಸ್ ಮಾಡಲಾಗುವುದು ಅಂತ ಕೂಡ ಹೇಳ್ತಾ ಇದ್ದಾರೆ. ದ ಇನ್ಕ್ರೀಸ್ ಇನ್ ಡಿಯರೆನ್ಸ್ ಅಲವೆನ್ಸ್ ಅಡ್ಮಿಸೇಬಲ್ ಅಂಡರ್ ದಿಸ್ ಆರ್ಡರ್ ಈಸ್ ಪೇಯಬಲ್ ಇನ್ ದಿ ಕ್ಯಾಶ್. ಇದನ್ನು ಕ್ಯಾಶ್ ರೂಪದಲ್ಲಿಯೇ ಸರ್ಕಾರಿ ನೌಕರರಿಗೆ ನೀಡಬೇಕು, ಅಕೌಂಟ್ಗೆ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡಬೇಕು ಅಂತ ಕೂಡ 9ನೇ ಪಾಯಿಂಟ್ ಹೇಳ್ತಾ ಇದೆ. ದ ಪೇಮೆಂಟ್ ಆನ್ ದ ಅಕೌಂಟ್ ಆಫ್ ರಿವಿಷನ್ ಆಫ್ ಡಿಯರೆನ್ಸ್ ಅಲವೆನ್ಸ್ ಇನ್ವಾಲ್ವಿಂಗ್ ಫ್ರ್ಯಾಕ್ಷನ್ಸ್ ಆಫ್ 50 ಪೈಸಾ ಆ್ಯಂಡ್ ಅಬೋವ್ ಶಾಲ್ ಬಿ ರೌಂಡೆಡ್ ಆಫ್ ಟು ದಿ ನೆಕ್ಸ್ಟ್ ರೂಪಿ ಆ್ಯಂಡ್ ಫ್ರ್ಯಾಕ್ಷನ್ಸ್ ಲೆಸ್ ದೆನ್ 50 ಪೈಸಾ ಶಾಲ್ ಬಿ ಇಗ್ನೋರ್ಡ್ ಅಂತ. 50 ಪೈಸೆಗಿಂತ ಜಾಸ್ತಿ ಏನು ಫ್ರ್ಯಾಕ್ಷನ್ಸ್ ಬರುತ್ತೆ ಅದನ್ನು ಮೇಲಿನ ಒಂದು ರೌಂಡ್ ಫಿಗರ್ ಅಂದರೆ 9.50 ಆದರೆ ಅದನ್ನು 10 ಅಂತ ಕನ್ಸಿಡರ್ ಮಾಡಬೇಕು, 9.45 ಅಂದರೆ ಅದನ್ನು 9 ಅಂತ ಕನ್ಸಿಡರ್ ಮಾಡಬೇಕು ಅನ್ನೋ ಒಂದು ಪಾಯಿಂಟು 10ನೇದು. 11th one ಹೇಳುತ್ತೆ, ದ ಪೇಮೆಂಟ್ ಆಫ್ ಅರಿಯರ್ಸ್ ಆಫ್ ಡಿಯರೆನ್ಸ್ ಅಲವೆನ್ಸ್ ಅಡ್ಮಿಸೇಬಲ್ ಅಂಡರ್ ದಿಸ್ ಆರ್ಡರ್ ಶಲ್ ನಾಟ್ ಬಿ ಪೇಯಬಲ್ ಬಿಫೋರ್ ದಿ ಡೇಟ್ ಆಫ್ ಡಿಸ್ಬರ್ಸ್ಮೆಂಟ್ ಆಫ್ ಸ್ಯಾಲರಿ ಫಾರ್ ದಿ ಮಂತ್ ಆಫ್ ಡಿಸೆಂಬರ್ 2024 ಅಂತ. ಅಂದರೆ ಸರ್ಕಾರಿ ನೌಕರರಿಗೆ ಏನೋ ಅರಿಯರ್ಸ್ ಬರಬೇಕಾಗಿದೆ, ಅದು ಇದೇ ತಿಂಗಳಲ್ಲಿ ಬರುತ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಇರುತ್ತೆ. ಇಲ್ಲ, ಆ ಒಂದು ಅರಿಯರ್ಸ್ ಏನಿದೆ ಡಿಸೆಂಬರ್ ತಿಂಗಳಲ್ಲಿ ಬರುತ್ತೆ, ಅಂದರೆ ನೆಕ್ಸ್ಟ್ ಮಂತಲ್ಲಿ ಆ ಒಂದು ಅರಿಯರ್ಸನ್ನು ಸರ್ಕಾರ ನೀಡುತ್ತೆ ಅನ್ನೋ ಒಂದು ವಿಷಯವನ್ನು ಕ್ಲಿಯರ್ ಆಗಿ ತಿಳಿಸಿದ್ದಾರೆ. ದ ಡಿಯರೆನ್ಸ್ ಅಲವೆನ್ಸ್ ವಿಲ್ ಬಿ ಶೋನ್ ಆಸ್ ಅ ಡಿಸ್ಟಿಂಕ್ಟ್ ಎಲಿಮೆಂಟ್ ಆಫ್ ರಿಮ್ಯುನರೇಷನ್ ಆ್ಯಂಡ್ ಶಲ್ ನಾಟ್ ಬಿ ಟ್ರೀಟೆಡ್ ಆಸ್ ಪೇ ಫಾರ್ ಎನಿ ಪರ್ಪಸ್ ಅಂತ. ಬೈ ಆರ್ಡರ್ ಆ್ಯಂಡ್ ಇನ್ ದಿ ನೇಮ್ ಆಫ್ ದಿ ಗವರ್ನರ್ ಆಫ್ ಕರ್ನಾಟಕ ಉಮಾ K, Joint Secretary to Government Finance Department Services 2, the compiler Karnataka Gazette for publication in the next ಅಂತ ಇದೆಲ್ಲ ಕೊಟ್ಟಿದ್ದಾರೆ. ಸೊ ಬೇಸಿಕಲಿ ಇವೆಲ್ಲ ಪ್ರತಿಗಳನ್ನು ರಾಜ್ಯ ಸರ್ಕಾರಿ ನೌಕರರಿಗೆಲ್ಲರೂ ಕೂಡ ಕಳಿಸ್ತಾ ಇರುವಂಥದ್ದು ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಬೇಸಿಕಲಿ ರಾಜ್ಯ ಸರ್ಕಾರಿ ನೌಕರರು ಏನೋ ಇಷ್ಟು ದಿನಗಳಿಂದ ವೇಟ್ ಮಾಡ್ತಾ ಇದ್ರು, ತುಟ್ಟಿ ಭತ್ಯೆಯಲ್ಲಿ ಇನ್ಕ್ರೀಸ್ ಆಗಬೇಕು ಅಂತ ಸರ್ಕಾರದ ಮೇಲೆ ಕಂಟಿನ್ಯೂಸ್ ಆಗಿರುವಂಥ ಒಂದು ಪ್ರೆಷರನ್ನು ಹಾಕ್ತಾ ಬಂದಿದ್ರು. ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಫೈನಲ್ ಆಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಜಯ ಸಿಕ್ಕಿರುವಂಥದ್ದು. ತುಟ್ಟಿ ಭತ್ಯೆಯಲ್ಲಿ ಭರ್ಜರಿಯಾಗಿರುವಂಥ ಏರಿಕೆಯನ್ನು ಮಾಡಲಾಗಿದೆ.
ಸೊ ಸಮರೈಸ್ ಮಾಡೋದಕ್ಕೆ ಏನೆಲ್ಲ ನಡೀತು ಇದರಲ್ಲಿ ಅಂದರೆ, ಜುಲೈಯಿಂದ ಅಪ್ಲಿಕೇಬಲ್ ಆಗಬೇಕಾಗಿತ್ತು, ಅದನ್ನು ಆಗಸ್ಟಿಂದ ಅಪ್ಲಿಕೇಬಲ್ ಆಗುವಂತೆ ಮಾಡಿದ್ದಾರೆ. ಕಾರಣ ನಮಗೆ ಒಂದು 7th ಪೇ ಸ್ಕೇಲ್ ಏನಿದೆ ಅದು ಆಗಸ್ಟ್ನಿಂದ ಅಪ್ಲೈ ಆಗಿರೋದ್ರಿಂದ ಇದನ್ನು ಕೂಡ ಆಗಸ್ಟ್ನಿಂದ ಅಪ್ಲೈ ಮಾಡ್ತಿದ್ದಾರೆ. ಏನಕ್ಕಂದರೆ ಇದನ್ನು ಹೊಸ ಬೇಸಿಕ್ ಪೇ ಮೇಲೆ ಅಪ್ಲೈ ಮಾಡ್ತಿದ್ದಾರೆ. ಇದರಿಂದಾಗಿ ನಿಮಗೆ ಪ್ರೀವಿಯಸ್ಲಿ ತುಟ್ಟಿ ಭತ್ಯೆಯಲ್ಲಿ 1,000 ರೂಪಾಯಿ ಇನ್ಕ್ರೀಸ್ ಆಗ್ತಾ ಇದ್ದರೆ ಈ ಒಂದು ಟೈಮ್ 2,000 ರೂಪಾಯಿ ಇನ್ಕ್ರೀಸ್ ಆಗುತ್ತೆ. ಏನಕ್ಕಂದರೆ ನಿಮ್ಮ ಒಂದು ಬೇಸಿಕ್ 7th ಪೇ ಸ್ಕೇಲ್ ಇಂಪ್ಲಿಮೆಂಟ್ ಆಗಿರೋದ್ರಿಂದ ನಿಮ್ಮ ಒಂದು ಮೂಲ ವೇತನ ಏನಿದೆ ಅದು ಗಣನೀಯವಾಗಿ ಹೆಚ್ಚಳ ಆಗಿರೋದ್ರಿಂದ ನಿಮ್ಮ ಒಂದು ತುಟ್ಟಿ ಭತ್ಯೆಯಲ್ಲಿ ಭರ್ಜರಿ ಆಗಿರುವಂಥ ಹೆಚ್ಚಳ ಈ ಒಂದು ಟೈಮಲ್ಲಿ ಆಗುತ್ತೆ. ನೀವು ಮೊಟ್ಟ ಮೊದಲನೇ ಬಾರಿಗೆ 7ನೇ ವೇತನ ಆಯೋಗದ ಅಡಿಯಲ್ಲಿ ಒಂದು ತುಟ್ಟಿ ಭತ್ಯೆಯನ್ನು ಹೆಚ್ಚಳವನ್ನು ಪಡಿತಾ ಇರೋದರಿಂದ ನಿಮ್ಮ ಒಂದು ವೇತನದಲ್ಲಿ ಗಣನೀಯವಾಗಿರುವಂಥ ಹೆಚ್ಚಳ ಆಗುವುದು ಇಲ್ಲಿ ಖಂಡಿತ. ಅದಕ್ಕೆ ಸಂಬಂಧಿಸಿದಂತೆ ಕ್ಯಾಲ್ಕುಲೇಷನ್ಸ್ಗಳನ್ನು ನಾವು ಕೂಡ ತೋರಿಸ್ತೇವೆ. ನಮ್ಮ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೆನ್ಷನರ್ಸಿಗೆ ಎಷ್ಟು ತುಟ್ಟಿ ಭತ್ಯೆಯಲ್ಲಿ ಹೆಚ್ಚಳ ಆಗುತ್ತೆ ಆ್ಯಂಡ್ ಫ್ಯಾಮಿಲಿ ಪೆನ್ಷನರ್ಸಿಗೆ ಎಷ್ಟು ಹೆಚ್ಚಳ ಆಗುತ್ತೆ, ಅದೇ ರೀತಿಯಾಗಿ ಪ್ರೆಸೆಂಟಾಗಿ ನಿಮ್ಮ ಒಂದು ಮೂಲ ವೇತನಕ್ಕೆ ತಕ್ಕಂತೆ ಈ ಒಂದು ತುಟ್ಟಿ ಭತ್ಯೆ ಹೆಚ್ಚಳದಿಂದ ವೇತನದಲ್ಲಿ ಎಷ್ಟು ಹೆಚ್ಚಳ ಆಗಲಿದೆ, ಈ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಎಳೆಯಾಗಿ ಬಿಚ್ಚಿಡುವಂಥ ಒಂದು ಕೆಲಸವನ್ನು ನಾವು ಮುಂದಿನ ಒಂದು ವೀಡಿಯೋಸ್ಗಳಲ್ಲಿ ಮಾಡ್ತೇವೆ. ಸೊ ಹಾಗಾಗಿ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ತುಟ್ಟಿ ಭತ್ಯೆ ಬಂದ್ಬಿಟ್ಟು 2.25% ಹೆಚ್ಚಳ ಆಗಿದೆ. ಆಗಸ್ಟ್ನಿಂದ ಪೂರ್ವಾನ್ವಯವಾಗುತ್ತೆ. ಪೆನ್ಷನರ್ಸಿಗೂ ಕೂಡ ಅಪ್ಲೈ ಆಗುತ್ತೆ, ಫ್ಯಾಮಿಲಿ ಪೆನ್ಷನರ್ಸಿಗೂ ಕೂಡ ಅಪ್ಲೈ ಆಗುತ್ತೆ. ಈ ಒಂದು ತುಟ್ಟಿ ಭತ್ಯೆ ಡಿಸೆಂಬರ್ ತಿಂಗಳ ಸಂಬಳದಲ್ಲಿ ಸಿಗುವಂಥದ್ದು. ಅದೇ ಒಂದು ತಿಂಗಳಲ್ಲಿ ಅರಿಯರ್ಸನ್ನು ಕೂಡ ಸರ್ಕಾರಿ ನೌಕರರ ಅಕೌಂಟ್ಗೆ ನೀಡಲಾಗುತ್ತದೆ ಅನ್ನೋ ಒಂದು ವಿಷಯವನ್ನು ತುಂಬ ಕ್ಲಿಯರ್ ಆಗಿ ಸರ್ಕಾರದ ಕಡೆಯಿಂದ ಬಂದಿರುವಂಥ ಒಂದು ಆದೇಶದಲ್ಲಿ ತಿಳಿಸಲಾಗಿದೆ. ಸೊ ಮಾಹಿತಿ ಇಷ್ಟ ಅನಿಸಿದರೆ ಖಂಡಿತವಾಗೂ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟಲ್ಲಿ ತಿಳಿಸಿ, ಖಂಡಿತವಾಗೂ ಕೂಡ ಅವುಗಳಿಗೆ ಉತ್ತರವನ್ನು ನೀಡುವಂಥ ಕೆಲಸ ನಾವು ಮಾಡೋಣ. ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.